ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ರೀಸೆಂಟ್ ಸ್ಯಾರಿ ಕಲೆಕ್ಷನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 year ಬ್ಯಾಕ್ ಅನ್ಸುತ್ತೆ ನಾನು ಸ್ಯಾರಿ ಕಲೆಕ್ಷನ್ ವಿಡಿಯೋ ಅಂತ ಮಾಡಿದ್ದೆ. ಸೊ 1 year ಆದಮೇಲೆ ಎಷ್ಟು ಸ್ಯಾರಿ ಕಲೆಕ್ಷನ್ಸ್ ಆಗಿದೆ ಮತ್ತೆ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಮಧ್ಯದಲ್ಲಿ ನನಗೆ ಕೊಲಾಬ್ರೇಷನ್ ಬಂದಾಗೆಲ್ಲ ನಿಮಗೆ ಸ್ಯಾರಿನ ತೋರಿಸ್ತಾ ಇದ್ದೆ. ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ, ನಮಗೆ ನಿಮ್ಮ ಸ್ಯಾರಿ ಕಲೆಕ್ಷನ್ ವಿಡಿಯೋನ ಮಾಡಿ ಅಂತ. ಲಾಸ್ಟ್ ಇಯರ್ ಮೇ ಬಿ ಇದೇ ಟೈಮಲ್ಲಿ ಮಾರ್ಚ್ ಏಪ್ರಿಲ್ ಟೈಮಲ್ಲೇ ನಾನು ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡಿದ್ದೆ ಅನ್ಸುತ್ತೆ. ಸೊ ಅದಾದ್ಮೇಲೆ ಯಾವ ಒಂದಷ್ಟು ಕಲೆಕ್ಷನ್ಸ್ ಆಗಿದೆಯಲ್ಲ ಅದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಯಾರಿ ಅಂದ್ರೆ ಯಾರಿಗಿಷ್ಟ ಇಲ್ಲ, ಯಾರಿಗಿಷ್ಟನೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈಗ ನನ್ನ ಒಂದು ಮೋಸ್ಟ್ ಫೇವ್ರೇಟ್ ಔಟ್ಫಿಟ್ ಅಂತ ಅಂದ್ರೆ ಅದು ಸ್ಯಾರೀಸ್. ಕೆಲವ್ರಿಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ಎಷ್ಟು ಸ್ಯಾರೀಸ್ ತಗೋತೀರ ರಮ್ಯಾ ಅಂತ ಅಂದ್ಬಿಟ್ಟು. ಒಂದಷ್ಟು ಕೊಲಾಬ್ರೇಷನ್ ಬರುತ್ತೆ, ಒಂದಷ್ಟು ನಾನೇ ಇಷ್ಟಪಟ್ಟು ತಗೋತೀನಿ. ಇನ್ನು ಈಗ ಸೀಮಂತಕ್ಕೆಲ್ಲ ಒಂದು ಸ್ವಲ್ಪ ಗಿಫ್ಟ್ ತರ ಬಂತು ಸ್ಯಾರೀಸು. ಬಟ್ ಯಾವಾಗಲೂ ನಾನು ಸ್ಯಾರಿ ವೇರ್ ಮಾಡೋದಕ್ಕೆ ತುಂಬಾನೇ ಇಷ್ಟಪಡ್ತೀನಿ ಮತ್ತೆ ಕಂಫರ್ಟಬಲ್ ಆಗು ಕೂಡ ಇರ್ತೀನಿ. ಸೊ ಬನ್ನಿ ಯಾವ ತರ ಇದೆ ಏನು ಅಂತ ನೋಡೋಣ. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಸ್, ಈಗ ನಾನು ಈ ಒಂದು ಗ್ರೀನ್ ಸ್ಯಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಇದು ನನಗೆ ಕೊಲಾಬ್ರೇಷನ್ಗೆ ಬಂದಿದ್ದು ಪ್ರೆಗ್ನೆನ್ಸಿ ಇದ್ದೆ ಅಲ್ವಾ, ಆಲ್ಮೋಸ್ಟ್ ಆಗ ಒಂದು 7 ತಿಂಗಳು ಆ ಥರ ಆಗಿತ್ತು. ಆ ಟೈಮಲ್ಲಿ ಇದು ಅವ್ರದ್ದೇ ಅವರೇ ಓನ್ ಮ್ಯಾನುಫ್ಯಾಕ್ಚರರು, ಮಗ್ಗ ಇದೆ ಅವ್ರದ್ದು ಅಂತ ಅಂದ್ಬಿಟ್ಟು ಹೇಳಿದರು. ಅವಾಗ ಈ ಸ್ಯಾರಿ ಗ್ರೀನ್ ಸ್ಯಾರಿ, ಇದು ಪ್ಯಾರೆಟ್ ಗ್ರೀನ್ ವಿತ್ ಬಾಟಲ್ ಗ್ರೀನ್ ಬರುತ್ತೆ. ಈ ಬಾಟಲ್ ಗ್ರೀನ್ ಅಲ್ಲಿ ಬ್ಲೌಸ್ ಬರುತ್ತೆ. ನಾನು ಬ್ಲೌಸ್ ಎಲ್ಲ ಒಂದು ಸಪ್ರೇಟ್ ಆಗಿ ಎತ್ತಿಟ್ಬಿಟ್ಟಿರ್ತೀನಿ. ಸೊ ಯಾವ್ದು ಕೈಗೆ ಸಿಗುತ್ತೆ ಅದನ್ನ ಮಾತ್ರ ತೋರಿಸ್ತೀನಿ. ಆಲ್ಮೋಸ್ಟ್ ಸ್ಯಾರಿನ ನಾನು ತೋರಿಸ್ತೀನಿ. ಇದು ಒಂದು ಬಾಟಲ್ ಗ್ರೀನ್ ಅಲ್ಲಿ ಬ್ಲೌಸ್ ಬರುತ್ತೆ, ಆ ಸ್ಯಾರಿ ಇದು. ನೆಕ್ಸ್ಟ್ ಈಗ ನಾನು ನನ್ನ ಫ್ರೆಂಡ್ ಮ್ಯಾರೇಜ್ಗೆ ಹಾಕೊಂಡಿದ್ದೆ. ಒಂಥರ ತುಂಬಾನೇ ಇಷ್ಟಪಡೋವಂಥ ಕಲರ್ ಇದು. ಈ ಯೆಲ್ಲೋ ಆ್ಯಂಡ್ ಸ್ಕೈ ಬ್ಲೂ ಕಾಂಬಿನೇಷನ್ ಏನಿದೆ, ಕಾಂಟ್ರಾಸ್ಟ್ ಬರುತ್ತೆ. ಬ್ಲೌಸ್ ಸ್ಕೈ ಬ್ಲೂ ಬರುತ್ತೆ ಆ್ಯಂಡ್ ಇದು ಸಿಲ್ವರ್ ಬುಟ್ಟ ಬರುತ್ತೆ, ಮಧ್ಯೆ ಸಿಲ್ವರ್ ಬುಟ್ಟ ಬರುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ತುಂಬ ರಿಚ್ ಆಗಿ ಕೂಡ ಕಾಣುತ್ತೆ. ಇದು ಒಂದು. ಆ್ಯಂಡ್ ಇಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಸಪ್ರೇಟ್ ಆಗಿ ಏನು ಇಟ್ಟಿಲ್ಲ. ಇದು ಸ್ಟೋನ್ ವರ್ಕ್ ಬರುತ್ತೆ, ಲೈಕ್ ಫ್ಯಾನ್ಸಿ ಸ್ಯಾರಿ. ಈ ಥರ ಲೇಸಲ್ಲಿ ಈ ಥರ ವರ್ಕ್ ಬರುತ್ತೆ ಸ್ಟೋನಲ್ಲಿ. ಫುಲ್ ಸ್ಯಾರಿ ಫುಲ್ ಇದೇ ಥರ ಬರುತ್ತೆ. ಹಾಕೊಂಡಾಗ್ಲೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಮರೂನ್ ಕಲರ್ ಬರುತ್ತೆ, ಸೇಮ್ ರನ್ನಿಂಗ್ ಬ್ಲೌಸ್ ಬರುವಂಥದ್ದು. ಏನು ಗೊತ್ತಾ, ಇವಾಗ ವಾರ್ಡ್ರೋಬಿಂದ ಒಂದಷ್ಟು ಸ್ಯಾರೀಸ್ ಎಲ್ಲ ತೆಗ್ಬಿಟ್ಟಿದ್ದೀನಿ ವಿಡಿಯೋ ಶೂಟ್ ಮಾಡಬೇಕು ಅಂತ. ಆಮೇಲೆ ಮತ್ತೆ ಜೋಡ್ಸೋದಿದೆಯಲ್ಲ ಅದು ಕಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ, ವಾರ್ಡ್ರೋಬ್ ಆರ್ಗನೈಸ್ ಮಾಡ್ಕೊಂಡಂಗೆ ಆಗುತ್ತೆ, ಒಂದು ಬ್ಲಾಗ್ ಮಾಡ್ದಂಗೆ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬ್ರೌನ್ ಕಲರ್ ಇದೆ ಆ್ಯಂಡ್ ತುಂಬ ಒಂಥರ ಚಿಫಾನ್ ಸ್ಯಾರಿ ಇದು. ನಮ್ಮ ಅಕ್ಕ ಇದರಲ್ಲಿ ಒಂಥರ ರೆಡ್ಡಿಶ್ ಆ ಥರ, ನಾನು ಈ ಕಲರ್ ತೊಗೊಂಡಿದ್ದೆ. ಉಲ್ಟಾ ಮಡ್ಚಿಟ್ಟಿದ್ದೀನಿ. ಇದನ್ನ ಗೃಹ ಪ್ರವೇಶದಲ್ಲಿ ಮಾರ್ನಿಂಗ್ ಗೃಹ ಪ್ರವೇಶ ಮಾಡಬೇಕಾದ್ರೆ ಹಸು ಎಲ್ಲ ಕರ್ಕೋಬೇಕಾದ್ರೆ ಇದನ್ನ ನಾನು ಫಸ್ಟ್ ಸಿಂಪಲ್ ಸ್ಯಾರಿ ವೇರ್ ಮಾಡೋಣ ಅಂತ. ಒಂಥರ ಬೆಣ್ಣೆ ಥರ ಇದೆ, ಲೈಟ್ ವೆಯ್ಟ್ ಕೂಡ. ಈ ಸ್ಯಾರಿನ ನಾನು ವೇರ್ ಮಾಡಿದ್ದಿದ್ದು. ಇದಕ್ಕೆ ಬ್ಲೌಸ್ ಈ ಥರ ಬರುತ್ತೆ. ಈ ಡಿಸೈನ್ ಅಂತೂ ಅವಾಗ ತುಂಬಾನೇ ಟ್ರೆಂಡು. ನನಗಂತೂ ಇವಾಗ ಈ ಡಿಸೈನ್ ನೋಡಿದ್ರೆ ಒಂಥರ ಆಗುತ್ತೆ, ನಂಗೆ ಅಷ್ಟು ಬೋರ್ ಆಗಿಬಿಟ್ಟಿದೆ ಈ ಡಿಸೈನು. ಬಟ್ ಈ ಸ್ಯಾರಿ ಹಾಕೊಂಡಾಗಂತೂ ಒಂಥರ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ಆ ಬ್ಲೌಸ್ ಡಿಸೈನ್ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ಅದು ನೋಡಿ ಸಾಕಾಗ್ಬಿಟ್ಟೈತೆ. ಫುಲ್ ಆ ಟ್ರೆಂಡ್ ಹೆಂಗ್ ಬಂತೋ ಎಲ್ಲ ಸ್ಯಾರೀಸ್ಗೂ ಅದೇ ಥರ ಬ್ಲೌಸ್ ಪ್ಯಾಟ್ರನ್ ಬಂತು. ನಂಗೇನೋ ಒಂಥರ ಇಷ್ಟನೇ ಆಗಲಿಲ್ಲ ಅಂದ್ಕೊಳ್ಳಿ. ನೆಕ್ಸ್ಟು ಇದು ಸೌರ ಕಲೆಕ್ಷನ್ಸಲ್ಲಿ ಅಂದರೆ ಮಕ್ಕನ ಪೇಜ್ ಇದೆಯಲ್ಲ, ಅಲ್ಲಿಂದ ತರಿಸಿದ್ದು. ಈ ಥರ ಹಸುದು ಡಿಸೈನ್ ಬರುತ್ತೆ ಮತ್ತು ತುಂಬಾ ಲೈಟ್ ವೆಯ್ಟ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಇದನ್ನು ನಾನು ವೇರ್ ಮಾಡಿ ಅವಳಿಗೆ ಕೊಲ್ಯಾಬ್ ಮಾಡಿದ್ದೆ. ಆಗ ಸಿಕ್ಕಾಪಟ್ಟೆ ಜನ ಈ ಸ್ಯಾರಿನ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟು ಲೈಟ್ ವೆಯ್ಟ್ ಅಂತ ಅಂದರೆ ತುಂಬ ಕಂಫರ್ಟಬಲ್ ಆಗಿರ್ತೀವಿ ಈ ಸ್ಯಾರಿನ ವೇರ್ ಮಾಡಿದಾಗ. ಇದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ, ಬ್ಲೌಸ್ ಪಿಂಕ್ ಬರುತ್ತೆ. ಸ್ಯಾರೀಸ್ ಅಂತೂ ಒಂಥರ ಏನೋ ಹೇಳ್ತಾರಲ್ಲ ಎಮೋಷನ್ ಅಂತ, ಆ ಥರ ಆಗ್ಬಿಟ್ಟೈತೆ ನನಗೆ. ಅಷ್ಟು ಇಷ್ಟ ಆಗುತ್ತೆ ಸ್ಯಾರೀಸ್ ಅಂದರೆ. ಇದು ಅಷ್ಟೇ ಫ್ರೆಂಡ್ಸ್, ಈಗ ರೀಸೆಂಟಾಗಿ ಕೊಲಾಬ್ರೇಷನ್ಗೆ ಬಂದಿದ್ದು. ಇದು ಕಾಶ್ಮೀರಿ ಸಿಲ್ಕ್ಸ್ ಅಂತ ಹೇಳ್ತಾರಂತೆ. ಇದು ಬ್ಲೌಸ್ ಯಾವ ಥರ ಬರುತ್ತೆ ಅಂದರೆ ಈ ಗ್ರೀನಲ್ಲಿ ಬರುತ್ತೆ, ಕಾಂಟ್ರಾಸ್ಟಲ್ಲಿ ಬರುತ್ತೆ. ನೀವು ನೋಡ್ತಿರ್ಬೋದು, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಸಿಲ್ಕ್ ಅಂದರೆ ಕ್ಲಾತ್ ಮೆಟೀರಿಯಲ್ ಡಿಫ್ರೆಂಟ್ ಆಗಿದೆ. ಇದನ್ನು ಕಾಶ್ಮೀರಿ ಸಿಲ್ಕ್ ಅಂತ ಹೇಳ್ತಾರಂತೆ. ಇದು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಈ ಸಮ್ಮರ್ಗಂತೂ ಈ ಥರ ಸ್ಯಾರೀಸ್ ವೇರ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು.
ಇನ್ನು ಇದು ಅಥರ್ವಂದು ಲಾಸ್ಟ್ ಇಯರ್ ಈಗ ಬರ್ಡೇ ಆಯ್ತಲ್ಲ ಅವಾಗ ಹಾಕೊಂಡಿದ್ದೆ. ಈ ಕಾಂಬಿನೇಷನ್, ಈ ಸ್ಕೈ ಬ್ಲೂ ಇದೆಯಲ್ಲ, ಈ ಕಾಂಬಿನೇಷನ್ ಒಂಥರ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ಯಾವ್ದ್ರ ಜೊತೆ ಕಾಂಬಿನೇಷನ್ ಇದ್ರೂ ಅದು ಅಷ್ಟು ಚೆನ್ನಾಗಿರುತ್ತೆ. ಇದು ಬ್ಲ್ಯಾಕ್ ಅಂಡ್ ಸ್ಕೈ ಬ್ಲೂ ಕಾಂಬಿನೇಷನ್ ವೇರ್ ಮಾಡಿದಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸುಮಾರು ಜನ ಎಂಕ್ವೈರಿ ಮಾಡಿದ್ರು ಅವಾಗ್ಲೂ ಕೂಡ. ಬ್ಲೌಸ್ ಈ ತರ ಬರುತ್ತೆ, ಕಾಂಟ್ರಾಸ್ಟ್ ಬರುತ್ತೆ, ಚೆನ್ನಾಗೈತೆ. ಇದು ಆ ಕಲರ್ ನೋಡಿನೇ ನಾನು ಸೆಲೆಕ್ಟ್ ಮಾಡಿರ್ತೀನಿ. ಆಲ್ಮೋಸ್ಟ್ ಆ ಕಲರ್ ಕಾಂಬಿನೇಷನ್ ಇರುತ್ತಲ್ಲ, ಡಿಸೈನ್ ಯಾವ ತರ ಇರುತ್ತೋ, ಮೆಟೀರಿಯಲ್ ಯಾವ ತರ ಇರುತ್ತೋ ಅನ್ನೋದನ್ನ ಯೋಚನೆ ಮಾಡೋದಕ್ಕಿಂತ ನಾನು ಸ್ಯಾರೀಸ್ ಅಂತ ಬಂದಾಗ ಕಲರ್ ಕಾಂಬಿನೇಷನ್ ಅದು ಚೆನ್ನಾಗಿದ್ರೆ, ಸ್ಯಾರಿ ಆ ಪ್ಯಾಟರ್ನ್ ಚೆನ್ನಾಗಿಲ್ಲ ಅಂದ್ರೂ, ಮತ್ತೆ ಆ ಮೆಟೀರಿಯಲ್ ಒಂಚೂರು ಚೆನ್ನಾಗಿಲ್ಲ ಅಂದ್ರೂ ಕಲರ್ ಕಾಂಬಿನೇಷನ್ ಇಂದ ಚೆನ್ನಾಗಿ ಕಾಣ್ತಿರುತ್ತೆ. ಬಟ್ ಇದು ಮೆಟೀರಿಯಲ್ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ, ಆ ಸಿಲ್ವರ್ ಡಿಸೈನ್ ಅಲ್ಲಿ, ಮತ್ತೆ ಆ ಕಲರ್ ಕಾಂಬಿನೇಷನ್ ಬ್ಲ್ಯಾಕ್ ಅಂಡ್ ಸ್ಕೈ ಬ್ಲೂ ನೋಡಿ, ಯೆಲ್ಲೋ ಅಂಡ್ ಸ್ಕೈ ಬ್ಲೂ ಆ ಕಾಂಬಿನೇಷನ್ಸ್ ಒಂಥರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಸ್ವಲ್ಪ ಟ್ರೆಂಡಿಂಗ್ ಸ್ಯಾರಿ ಅಂತಾನೆ ಹೇಳ್ಬೋದು. ಸುಮಾರು ಟ್ರೆಂಡ್ ಆಯಿತು ಇದನ್ನ ನಾನು ಆಯ್ ಪೂಜೆಯಲ್ಲಿ ಹಾಕೊಂಡಿದ್ದೆ. ಯೆಲ್ಲೋ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್, ಬ್ಲೌಸ್ ಎಲ್ಲೋ ಬರುತ್ತೆ. ಇದೊಂಥರ ಸಿಂಪಲ್ ಸ್ಯಾರಿ ಅಂತ ಹೇಳ್ಬೋದು. ಬ್ಲೌಸ್ ಈ ಥರ ಎಲ್ಲೋ ಬರುತ್ತೆ. ಸಿಕ್ಕದಂಗೆ ಮಡ್ಚಿಟ್ಟಿದ್ದೀನಿ. ಅಂದರೆ ಅವಾಗ ಪೇಷನ್ಸೇ ಇರ್ತಾ ಇರ್ಲಿಲ್ವಲ್ಲ, ಕನ್ಸೀವ್ ಇದ್ದೆ, ಹಾಕೊಳ್ಳೋದು, ಮಡ್ಚಿಡೋದು, ಎತ್ತಿಟ್ಬಿಡೋದು. ಇನ್ನು ಇವಾಗ ಅಮ್ಮನ ಮನೆ ಇದ್ದೀನಿ, ಏನು ಟೈಮೇ ಆಗಿಲ್ಲ ನನಗೆ. ಆದಷ್ಟು ಸ್ವಲ್ಪ ಟೈಮ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಬೇಕು. ಇದು ಫ್ರೆಂಡ್ಸ್ ಈ ಸ್ಯಾರಿ ಡೋಲಾ ಸಿಲ್ಕಲ್ಲಿ. ಇದು ಕೂಡ ತುಂಬ ಅಂದರೆ ತುಂಬ, ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲಿ ಸ್ಯಾರೀಸ್ನ ತಗೊಳ್ಳೋದು, ಮತ್ತು ಈಗೆಲ್ಲ ಶಾಪ್ಗೆ ಹೋಗಿ ಸ್ಯಾರೀಸ್ನ ಬೈ ಮಾಡೋದಕ್ಕಿಂತ ಈ ಥರ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದೇ ಜಾಸ್ತಿ. ಸೊ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸ್ಯಾರೀಸ್ ನನ್ನ ಹತ್ರ ಇರೋದು. ಒಂದಷ್ಟು ಕೊಲಾಬ್ರೇಷನ್ ಬಂದ್ಬಿಡುತ್ತೆ ಟ್ರೆಂಡಿಂಗ್ ಸ್ಯಾರೀಸು, ಒಂದಷ್ಟು ನಾನು ಇಷ್ಟಪಟ್ಟು ತೊಗೊತೀನಿ. ಸೊ ಇದು ನೋಡಿ, ಇದು ಲೇಸ್ ಎಷ್ಟು ಗ್ರ್ಯಾಂಡಾಗಿ ಬರುತ್ತೆ ಅಂತ. ಈ ಸ್ಯಾರಿ ಫುಲ್ ಈ ಥರ ಬಂದು ಇಲ್ಲಿ ಬಾರ್ಡರ್ ಹತ್ರ ಲೇಸ್ ಬರುತ್ತೆ. ಇದು ಇದೇ ಸ್ಯಾರಿ, ಹೋಲ್ ಸ್ಯಾರಿಗೆ ರಿಚ್ ಲುಕ್ ಕೊಡೋದು ಈ ಲೇಸ್. ಸೊ ಇದಕ್ಕೆ ಬ್ಲ್ಯಾಕ್ ಅಲ್ಲಿ ಬ್ಲೌಸ್ ಬರುತ್ತೆ. ಅದನ್ನ ನಾನು ಪ್ರಿನ್ಸ್ ಕಟ್ ಅಲ್ಲಿ ಸ್ಟಿಚ್ ಮಾಡಿಸಿದ್ದೆ. ಈ ತರ ಬರುತ್ತೆ ಬ್ಲೌಸ್. ಇಲ್ಲೂ ಕೂಡ ಲೇಸ್ ಬರುತ್ತೆ, ಬ್ಲ್ಯಾಕ್. ಚೆನ್ನಾಗಿದೆ. ಈ ಸ್ಯಾರಿನೂ ಕೂಡ ಚೆನ್ನಾಗಿದೆ. ಡೋಲಾ ಸಿಲ್ಕೇನೆ ಇದು. ನೆಕ್ಸ್ಟ್ ಇದು ಅಷ್ಟೇ, ಈಗ ತುಂಬಾ ರೀಸೆಂಟ್ ಆಗಿ ಬಂದಿದ್ದು, ತುಂಬಾನೇ ಲೈಟ್ ವೆಯ್ಟ್. ಇದನ್ನ ಏನಂತಾರೆ, ಜಾರ್ಜೆಟ್ ಸ್ಯಾರಿ ಇದು. ಎಷ್ಟು ಇದು ನೋಡಿದ್ರೆ ಆಗ ಅನ್ಸೋದೇ ಇಲ್ಲ ಇದಿಷ್ಟು ಲೈಟ್ ವೆಯ್ಟ್ ಇದೆಯಾ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಆಗಿದೆ. ಮತ್ತೆ ಆ ಬಾರ್ಡರ್ ಇದು ಜರಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಲೈಟ್ ವೆಯ್ಟ್. ನಾನು ತುಂಬಾ ಇಷ್ಟಪಡುವಂಥ ಕಲರು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು. ಬ್ಲೌಸ್ ಈ ಥರ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಕೂಡ ರೀಸೆಂಟಾಗೆ ಬಂದಿದ್ದು, ಕೊಲಾಬ್ರೇಷನ್ಗೆ ಅಂತ ಬಂದಿದ್ದು. ಇದು ಅಷ್ಟು ಫುಲ್ ಗ್ರ್ಯಾಂಡ್ ಬರುತ್ತೆ, ಬ್ರೌನ್ ಕಲರ್ ವಿತ್ ಗೋಲ್ಡ್ ಕಾಂಬಿನೇಷನಲ್ಲಿ. ನಮ್ರತಾ ಸ್ಯಾರಿ ಬಂದಿದ್ದು ಒಂದಷ್ಟು ಟ್ರೆಂಡ್ ಹುಟ್ಟಾಕ್ಬಿಡ್ತು. ಅದು ಡೋಲಾ ಸಿಲ್ಕಲ್ಲಿ ಇರ್ಬೋದು. ಮತ್ತು ಇದು ನೋಡಿ, ವೇರ್ ಮಾಡಿದಾಗ ಅಷ್ಟು ಒಂಥರ ಬೆಣ್ಣೆ ಥರ ಇದೆ, ತುಂಬಾನೇ ಲೈಟ್ ವೆಯ್ಟು. ಹಾಕೊಂಡಾಗ್ಲೂ ಅಷ್ಟೇ ಲುಕ್ ಕೊಡುತ್ತೆ ಇದು. ಕಲರ್ ಕಾಂಬಿನೇಷನ್ನು ಮತ್ತು ಸ್ಯಾರಿ ಮೆಟೀರಿಯಲ್ಲು ಅಷ್ಟೇ ತುಂಬ ಒಂದು ಒಳ್ಳೆ ಲುಕ್ ಕೊಡುತ್ತೆ ಹಾಕೊಂಡಾಗ. ಇದಕ್ಕೆ ಬ್ಲೌಸ್ ಬಂದು ಗ್ರೀನ್ ಬರುತ್ತೆ, ಕಾಂಟ್ರಾಸ್ಟ್. ಸೊ ಸಖತ್ತಾಗಿ ಕಾಣುತ್ತೆ ಇದು. ಯಾವ ಪ್ಯೂರ್ ಮೈಸೂರ್ ಸಿಲ್ಕ್ ಹಾಕೊಂಡಾಗ ಯಾವ ಥರ ಲುಕ್ ಕೊಡುತ್ತೆ ಅದೇ ಥರ ಲುಕ್ ಕೊಡುತ್ತೆ. ಆ್ಯಂಡ್ ಇದು ಕೂಡ ಮೋಸ್ಟ್ ಟ್ರೆಂಡಿಂಗ್ ಸ್ಯಾರಿ. ನೆಕ್ಸ್ಟ್ ಇದು ಎಲ್ಲ ಡೋಲಾ ಸಿಲ್ಕ್. ಸಿಂಪಲ್ ಸ್ಯಾರೀಸ್ ಏನು ಗೊತ್ತಾ, ಈಗ ಯಾವುದಾದ್ರೂ ಒಂದು ಪೂಜೆ ಅದು ಇದು ಅಂತ ಇರುತ್ತೆ ನೋಡಿ, ಅವಾಗೆಲ್ಲ ವೇರ್ ಮಾಡೋದಕ್ಕೆ ಈ ಥರ ಸಿಂಪಲ್ ಆಗಿರೋ ಸ್ಯಾರೀಸ್ ನಂಗೆ ಲೈಕ್ ಆಗುತ್ತೆ. ಇದು ಪಿಂಕ್ ಆ್ಯಂಡ್ ವೈಟ್ ಫ್ಲವರ್ ಬರುತ್ತೆ. ಇದನ್ನು ನೋಡಿರ್ತೀರ, ಟ್ರೆಂಡ್ ಆಯಿತು ಇದು. ಈ ಸ್ಯಾರಿನೂ ಕೂಡ ಯಾವ ಥರ ಅಂದರೆ ಫೋಲ್ಡಿಂಗ್ ಬಿಚ್ಚು ಹೋಗ್ತಿದೆ. ನಾನು ಮತ್ತೆ ಫಸ್ಟಿಂದ ಫೋನ್ ಮಾಡಬೇಕಾಗುತ್ತೆ, ಇರಲಿ. ಸೊ ಇದು ಫುಲ್ ಪ್ಲೇನ್ ಬರುತ್ತೆ ಫ್ರೆಂಡ್ಸ್. ಇದು ಸ್ಯಾರಿ ಫುಲ್ ಪ್ಲೇನ್ ಬರುತ್ತೆ. ಬ್ಲೌಸ್ ಬಂದು ಈ ಥರ ಬರುತ್ತೆ. ಸೊ ಈ ಥರ ಸ್ಯಾರೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಪ್ಲೇನ್ ಬಂದು ಬ್ಲೌಸಲ್ಲಿ ವರ್ಕ್ ಇರೋ ಅಂಥದ್ದು, ಆವಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಈ ಥರ ವರ್ಕ್ ಬರುತ್ತೆ ಬ್ಲೌಸ್. ಸ್ಯಾರಿ ಫುಲ್ಲು ಪ್ಲೇನ್ ಬರುತ್ತೆ, ಈ ಥರ ವರ್ಕ್ ಬರುತ್ತೆ. ಇದಕ್ಕೆ ನಾನು ಬ್ಲೌಸ್ ತೋರಿಸ್ಲೇಬೇಕಿತ್ತಲ್ವ, ಬರೀ ಅದು ಪ್ಲೇನ್ ಸ್ಯಾರಿ ತೋರಿಸಿದ್ರೆ ಸ್ಯಾರಿ ಯಾವ ಥರ ಅಂದರೆ ಬ್ಲೌಸ್ ಯಾವ ಥರ ಇದೆ ಅಂತ ಗೊತ್ತಾಗಲ್ಲ. ಹೇಳಿದ್ನಲ್ಲ, ನಮ್ರತಾ 3D ಸ್ಯಾರಿ ಏನಿದೆ ಅದರಲ್ಲಿ ಡೋಲಾ ಸಿಲ್ಕಲ್ಲೂ ಕೂಡ ಬಂತು. ಆ್ಯಂಡ್ ತುಂಬಾನೇ ಟ್ರೆಂಡ್ ಆಯಿತು ಇನ್ಸ್ಟಾಗ್ರಾಮಲ್ಲಿ ಆ ಸ್ಯಾರಿ. ಇದು ಡೋಲಾ ಸಿಲ್ಕ್. ಇದು ಅಷ್ಟೇ
ವೇರ್ ಮಾಡಿದಾಗಂತೂ ಅದು ಡೋಲಾ ಸಿಲ್ಕ ಏನು ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಮತ್ತು ತುಂಬ ಈ ಡೋಲಾ ಸಿಲ್ಕ್ ಅಂತ ಏನು ಹೇಳ್ತೀವಿ ಅದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಸ್ಯಾರಿ, ನಮಗೂ ಅಷ್ಟು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇದು ಈಗ ನಾನು ಇತ್ತೀಚೆಗೆ ಯೂಟ್ಯೂಬಲ್ಲಿ ತೋರಿಸಿದ್ದೆ, ಈಗ ರೀಸೆಂಟಾಗಿ ಕೊಲ್ಯಾಬ್ರೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇದು ಅಯ್ಯೋ ಬಿದ್ದೆ ಹೋಗ್ತಾ ಇದೆ, ಅಯ್ಯೋ. ಇದು ಅಷ್ಟೇ ಈಗ ತೋರಿಸಿದ್ದು ನಾನು ಚಾರು ಸೀರೆ ಅಂತಲೇ ಟ್ರೆಂಡ್ ಆಗಿದೆ ಅಂತ ಹೇಳಿದ್ನಲ್ಲ, ಇದಿನ್ನೂ ಸ್ಟಿಚ್ ಮಾಡಿಸಿಲ್ಲ ನಾನು. ನನಗೆ ಟೈಲರ್ ಅಂಕಲ್ ಸಿಗ್ತಿಲ್ಲ ಪಾಪ, ಅವ್ರು ಹುಷಾರಿಲ್ಲದೆ ಮಲ್ಕೊಂಬಿಟ್ಟವ್ರೆ. ಇಡೀ ಎಂಟೈರ್ ಮೈಸೂರಲ್ಲಿ ವರ್ಕ್ ಮಾಡಿಸ್ಬೇಕು, ಬ್ಲೌಸ್ ಏನಾದರೂ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಬೇಕು ಅಂದಾಗ ಮೀನಾ ಬಜಾರ್ಗೆ ಹೋಗ್ತೀನಿ. ಇಲ್ಲ ನಾವು ಮಾಮೂಲಿ ಸಿಂಪಲ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅಂದಾಗ ನಾನು ಹೋಗೋದು ರಾಘವೇಂದ್ರ ನಗರಲ್ಲಿರುವಂಥ ಗಣೇಶ್ ಟೈಲರ್ ಹತ್ರನೇ. ಅಂಕಲ್ಗೆ ನಾವು ಫುಲ್ ಹುಷಾರಿಲ್ಲ ಪಾಪ, ಅವರು ಶಾಪೇ ಓಪನ್ ಮಾಡಿಲ್ಲ, ಹಾಗಾಗಿ ನಾನು ಬ್ಲೌಸ್ ಸ್ಟಿಚಿಂಗಿಗೆ ಕೊಡೋಕ್ಕೆ ಆಗಿಲ್ಲ. ಆದಷ್ಟು ಬೇಗ ಅದೇನೋ ಬೇರೆ ಎಲ್ಲಿ ಸ್ಟಿಚ್ ಮಾಡಿಸಿದ್ರು ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ ನನಗೆ, ಯಾವ ಥರ ಇರುತ್ತೋ ಏನೋ ಅಂತ. ಬಟ್ ಕೊಲ್ಯಾಬ್ರೇಷನ್ ಲೇಟ್ ಆಗಿಬಿಡುತ್ತೆ, ನೋಡಬೇಕು ಯಾರನ್ನಾದರೂ ಬೇರೆಯವ್ರ ಕೈಲಾದರೂ ಕೊಟ್ಟು ಸ್ಟಿಚ್ ಮಾಡಿಸ್ಲೇಬೇಕು, ಎಷ್ಟು ದಿನ ಅಂತ ಕಾಯಿಸೋದಕ್ಕಾಗುತ್ತಲ್ವ. ಆ್ಯಂಡ್ ಫ್ರೆಂಡ್ಸ್, ಈ ಸ್ಯಾರಿ ಬಗ್ಗೆ ಹೇಳಲೇಬೇಕು. ಇದು ಬಂದು ಆಫ್ ಆ್ಯಂಡ್ ಆಫ್, ಅರ್ಧ ಪರ್ಪಲ್ ಬರುತ್ತೆ, ಅರ್ಧ ಆರೆಂಜ್ ಬರುತ್ತೆ. ಬ್ಲೌಸ್ ಪರ್ಪಲಲ್ಲೇ ಬರುತ್ತೆ, ಈ ಥರ ವರ್ಕ್ ಬರುತ್ತೆ. ಎಷ್ಟು ಲೈಟ್ ವೆಯ್ಟ್ ಇದೆ ಅಂತ ಅಂದರೆ ಇದು ಏನೋ ಒಂದು ದುಪ್ಪಟ ಇರ್ಬೋದಾ ಏನೋ ಅಂತ ಅನಿಸುತ್ತೆ, ಬಟ್ ವೇರ್ ಮಾಡಿದಾಗ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಇದು ಎಷ್ಟು ಮಟ್ಟಿಗೆ ಟ್ರೆಂಡ್ ಹುಟ್ಟಾಕಿದೆ ಈ ಸ್ಯಾರಿ ಅಂತ ಅಂದ್ಬಿಟ್ಟು. ತುಂಬಾ ಟ್ರೆಂಡ್ ಆಯಿತು. ಇದರಲ್ಲಿ ಒಂದು 2-3 ಕಲರ್ ಬರುತ್ತೆ, ಪಿಂಕ್ ಆ್ಯಂಡ್ ಆರೆಂಜ್ ಕಾಂಬಿನೇಷನು, ಸ್ಕೈ ಬ್ಲೂ ಮತ್ತು ನೆವಿ ಬ್ಲೂ ಅಲ್ಲಿ ಕಾಂಬಿನೇಷನಲ್ಲಿ ಈ ಸ್ಯಾರಿ. ಬಟ್ ತುಂಬ ಲೈಟ್ ವೆಯ್ಟ್ ಇದೆ, ಹಾಕೊಳ್ಳೋದಕ್ಕಂತೂ ಆರಾಮ್ಸೆ ಒಂದು ದುಪ್ಪಟ್ಟ ಸುತ್ಕೊಂಡಂಗೆ ಇರುತ್ತೆ, ಅಷ್ಟು ಲೈಟ್ ವೆಯ್ಟ್ ಚೆನ್ನಾಗಿದೆ ಇದನ್ನು. ಆ್ಯಂಡ್ ಇದು ಈ ಥರ ಇತ್ತೀಚೆಗೆ ನಾನು ಫ್ಯಾನ್ಸಿ ಸ್ಯಾರಿ ಯಾವುದು ಹಾಕೇ ಇರಲಿಲ್ಲ. ಇದು ಲ್ಯಾವೆಂಡರ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಸಕ್ಕತ್ತಾಗಿದೆ ಈ ಸ್ಯಾರಿ, ನನಗೆ ತುಂಬಾ ಇಷ್ಟ ಆಯಿತು. ಫ್ಲವರ್ ಇರ್ಬೋದು, ಇದು ಫುಲ್ಲು ಲೇಸ್ ಕೂಡ ಬರುತ್ತೆ. ಓಕೆ, ನಾನು ಆಮೇಲೆ ಫೋಲ್ಡ್ ಮಾಡ್ಕೊತೀನಿ. ಸ್ಯಾರಿ ಓಪನ್ ಮಾಡದೇ ಇಲ್ಲ ಅಂದರೆ ಕಾಣಿಸಲ್ಲ ಡಿಸೈನು. ಲ್ಯಾವೆಂಡರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಕೂಡ ಇದೆ. ಅಂದ್ರೆ ಈ ಥರ ಫ್ಯಾನ್ಸಿ ಸ್ಯಾರೀಸ್ ಕಡಿಮೆ ಈಗೆಲ್ಲ. ಈ ಸೆಮಿ ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕ್ ಟ್ರೆಂಡ್ ಆಗಿಬಿಟ್ಟು ಈ ಥರ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು. ಈ ಗ್ಯಾಪಲ್ಲಿ ಈ ಸ್ಯಾರಿ ನನಗೆ ಇಷ್ಟ ಆಯಿತು, ತಗೊಂಡೆ. ನೆಕ್ಸ್ಟು ಇದು ಅಷ್ಟೇ ರೀಸೆಂಟಾಗಿ ಇಳ್ಕಲ್ ಸ್ಯಾರಿ. ಲಾಸ್ಟ್ ಇಯರ್ ಒಂದು ಇಳ್ಕಲ್ ಸ್ಯಾರಿ ಕೊಲ್ಯಾಬ್ರೇಷನ್ ಬಂದಿತ್ತು, ಈ ವರ್ಷ ಒಂದು ಆ್ಯಡ್ ಆಯಿತು. ನವೀನ್ ಅವರು ಒಂದ್ಸಲ ಟ್ರಿಪ್ಗೆ ಹೋದಾಗ ಒಂದು ತಂದುಕೊಟ್ಟಿದ್ರು. ಸೊ ಆಲ್ಮೋಸ್ಟ್ ಈಗ 3 ಇಳ್ಕಲ್ ಸ್ಯಾರಿ ನನ್ನ ಹತ್ರ ಇದೆ. ಇದು ಅಷ್ಟೇ ಸೌರ ಕಲೆಕ್ಷನ್ಸಿಂದ ನಾನು ನಮ್ಮ ಅಕ್ಕ ಇಬ್ಬರು ವೇರ್ ಮಾಡಿದ್ವಿ, ಒಂದೇ ಥರ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ಬರು ಒಂದೇ ಥರದ್ದು ಸ್ಯಾರಿನ ವೇರ್ ಮಾಡಿದ್ವಿ. ಇದಕ್ಕೆ ಪಿಂಕ್ ಬ್ಲೌಸ್ ಬರುತ್ತೆ. ಎಸ್, ಇದು ನಮ್ಮ ಅಕ್ಕ ಕೊಡ್ಸಿದ ಸ್ಯಾರಿನೇ. ಇದು ನಾನು ಲಾಸ್ಟ್ ಇಯರ್ ತೋರಿಸಿದ್ನೋ ಇಲ್ವೋ ಗೊತ್ತಿಲ್ಲ, ಮೇ ಬಿ ಇಲ್ಲ ಅನ್ಕೊತೀನಿ. ಇದು ಅಷ್ಟೇ ಚೆನ್ನಾಗಿದೆ ಸ್ಯಾರಿ. ಪ್ಯಾರೆಗ್ರೀನ್ ಅಲ್ಲ, ಇದು ಒಂಥರ ಅದು ಯಾವ ಗ್ರೀನ್ ಗೊತ್ತೈತಿಲ್ಲ ನನಗೆ. ಗ್ರೀನು ಮತ್ತು ಇದೊಂಥರ ಮೆಜೆಂಟಾ ಕಲರಲ್ಲಿ ಬರುತ್ತೆ. ಸೊ ಈ ಸ್ಯಾರಿ ಕೂಡ ನನಗೆ ಇಷ್ಟ. ಇದು ಚಿಫಾನಲ್ಲಿ ರೆಡ್ ಕಲರ್, ಈಗ ಆರ್ಯನ್ ಹುಟ್ಟಾದ್ಮೇಲೆ ಬಂದಿದ್ದು ಈ ಸ್ಯಾರಿ, ಚೆನ್ನಾಗಿದೆ. ಈ ಸ್ಯಾರಿನ ಮೇ ಬಿ ಲಾಸ್ಟ್ ಇಯರೇ ತೋರಿಸಿದ್ದೀನೇನೋ ಗೊತ್ತಿಲ್ಲ ನನಗೆ. ಆದರೆ ಈಗ ರೀಸೆಂಟಾಗಿ ನನ್ನ ಫ್ರೆಂಡ್ ಹಲ್ದಿ ಇತ್ತಲ್ಲ, ಅವಾಗ ನಾನು ಇದನ್ನು ಹಾಕೊಂಡು ಹೋಗಿದ್ದೆ. ತುಂಬ ಜನ ಎಂಕ್ವೈರಿ ಮಾಡಿದ್ರಿ, ರಮ್ಯಾ ಸ್ಯಾರಿಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಹಾಕೊಂಡಾಗ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಕಲರ್ ಕಾಂಬಿನೇಷನ್ ಒಂದು ಯೆಲ್ಲೋ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನು ಚೆನ್ನಾಗಿದೆ. ಸುಮಾರು ಜನ ಎಂಕ್ವೈರಿ ಮಾಡಿದ್ರಿ ಈ ಸ್ಯಾರಿ ಬಗ್ಗೆ, ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಸ್ಯಾರಿ ಇದು ಅಷ್ಟೇ ತನ್ವಿ ಫ್ಯಾಷನ್ ಫಾರ್ ಆ ಪೇಜಿಂದ ಏನೋ ತರಿಸಿದ್ದು. ನನಗೆ ಆಲ್ಮೋಸ್ಟ್ ಸುಮಾರು ಇಲ್ಲೆಲ್ಲ ಆನ್ಲೈನಲ್ಲಿ ತೊಗೊಂಡಿರೋ ಅಂಥದ್ದೇನೆ. ಸೊ ಎಲ್ಲ ಪೇಜು ನನಗೆ ನೆನಪಿರೋದು ಒಂದೊಂದು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಇವಾಗ ಸ್ಟಾಕ್ ಸಿಗಬೇಕಲ್ಲ, ಬೇಕು ಅಂದ್ರೂ. ಇದು ಅಷ್ಟೇ ಟ್ರೆಂಡ್ ತುಂಬ ಇಷ್ಟ ಆಯಿತು ನನಗೆ ಈ ಸ್ಯಾರಿ. ತುಂಬ ಇಷ್ಟಪಟ್ಟು ತರಿಸ್ಕೊಂಡಿದ್ದು, ನನಗೆ ಸಖತ್ ಇಷ್ಟ ಆಯಿತು. ಫ್ಯಾಷನ್ ವೆಲ್ ಕಲೆಕ್ಷನ್ ಅಂತ ಏನೋ ಒಂಥರ ಯುನೀಕ್ ಆಗಿದೆ ಈ ಸ್ಯಾರಿ. ಹಾಕೊಂಡಾಗ್ಲೂ ಅಷ್ಟೇ ಒಂಥರ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ. ಗೋಲ್ಡ್ ಮತ್ತು ಇಲ್ಲಿ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ.
ಈ ಸ್ಯಾರಿನೂ ಕೂಡ ಇಷ್ಟ ಆಯಿತು. ಆಲ್ಮೋಸ್ಟ್ ಇಷ್ಟ ಆಗೋದನ್ನೇ ತರಿಸ್ಕೊಳ್ಳೋದು ನಾನು. ಎಲ್ಲ ಸ್ಯಾರಿನೂ ಇಷ್ಟ ಆಯಿತು ಅಂತಿದ್ದೀರಲ್ಲ ಅಂತ ಅನ್ಕೋಬೇಡಿ. ನನಗೆ ಇಷ್ಟ ಆಗೋದನ್ನೇ ಅಲ್ವಾ ತರಿಸ್ಕೊಳ್ಳೋದು. ಅದರಲ್ಲೂ ಕೆಲವೊಂದು ತುಂಬ ಫೇವ್ರೇಟ್ ಅಂತ ಅನಿಸ್ತಿರುತ್ತೆ. ಕೆಲವು ಸಲ ಅಬ್ಸರ್ವ್ ಮಾಡಿದ್ದೀರಾ, ಸ್ಯಾರಿನ ತೊಗೊಬಿಡ್ತೀವಿ, ಆಮೇಲೆ ಯಾಕೋ ಅಯ್ಯೋ ಇಷ್ಟನೇ ಆಯ್ತಲ್ಲ. ಕೆಲವೊಂದು ಡ್ರೆಸ್ಗಳೂ ಅಷ್ಟೇ ತೊಗೊಬಿಟ್ಟಿರ್ತೀವಿ, ಆಮೇಲೆ ಯಾಕೋ ಹಾಕೊಳ್ಳೋದಕ್ಕೆ ಮನ್ಸಾಗ್ತಿರಲ್ಲ, ಇಷ್ಟನೇ ಆಗ್ತಿರಲ್ಲ, ಆ ಥರ ಆಗುತ್ತೆ. ಅಂಥದ್ದೆಲ್ಲ ಆಗಿಲ್ಲ. ಇದು ಈಗ ನನ್ನ ಫ್ರೆಂಡ್ ಮದ್ವೆಗೆ ಹಾಕೊಂಡಿದ್ದೆ ರೆಡ್. ಅದೇನೋ ಇತ್ತೀಚೆಗೆ ರೆಡ್ ಅಂದರೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗುತ್ತೆ ಫ್ರೆಂಡ್ಸ್. ಇದು ಶಿವು ಕೊಡಿಸಿದ್ದು, ಸೀಮಂತದಲ್ಲಿ ನನಗೆ ಶಿವು ಗಿಫ್ಟ್ ಮಾಡಿದ ಸ್ಯಾರಿ. ನನ್ನ ಫ್ರೆಂಡ್ ಮದ್ವೆಗೂ ಕೂಡ ಇದನ್ನು ಹಾಕೊಂಡಿದ್ದೆ. ಇದು ನಮ್ಮ ಅಕ್ಕ ಈಗ ಪ್ರೆಗ್ನೆನ್ಸಿಯಲ್ಲಿ ಊಟಕ್ಕೆ ಕರೆದಿದ್ಲು ಮನೆಗೆ. ಊಟಕ್ಕೆ ಕರೆದಾಗ ಕುಂಕುಮ ಕೊಟ್ಟಿದ್ಲಲ್ಲ, ಅವಾಗ ಈ ಸ್ಯಾರಿನ ಕುಂಕುಮ ಜೊತೆ ಕೊಟ್ಟಿದ್ದು. ಇದು ನಾನು ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಈಗ ನನ್ನ ಫ್ರೆಂಡ್ ಮದುವೆ ಆಯ್ತಲ್ಲ ರೀಸೆಂಟಾಗಿ, ಅವಳು ಕೊಡಿಸಿದ್ದು ಈ ಸ್ಯಾರಿನ. ಇದು ಕೂಡ ನಾನಿನ್ನೂ ಸ್ಟಿಚ್ ಮಾಡಿಸಿಲ್ಲ. ಇದು ಅಷ್ಟೇ ನನ್ನ ಕಸಿನ್ ಕೊಡಿಸಿದ್ದು ಸೀಮಂತದಲ್ಲಿ. ಇದು ಕೂಡ ಸ್ಟಿಚ್ ಆಗಿಲ್ಲ. ಇದು ನಮ್ಮ ಅಕ್ಕ ಕೊಡಿಸಿದ್ದು ಸೀಮಂತದಲ್ಲಿ. ಇದು ಕೂಡ ಸ್ಟಿಚ್ ಮಾಡಿಸಿಲ್ಲ. ಆ್ಯಂಡ್ ಇದು ನವೀನ್ ಕೊಡಿಸಿರೋದು ಮೈಸೂರು ಸಿಲ್ಕ್ ಸ್ಯಾರಿ. ಇದನ್ನು ನಾನು ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ನೋಡೋಣ, ಈಗ ನನ್ನ ಫ್ರೆಂಡದು ಒಂದು ಸೀಮಂತ ಫಂಕ್ಷನ್ ಬರುತ್ತೆ, ಅದಕ್ಕೇನಾದರೂ ಹೋದರೆ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನನಗೆ ಕಾಯ್ತಾ ಇದ್ದೀನಿ ಯಾವಾಗ ಇದನ್ನು ಸ್ಟಿಚ್ ಮಾಡಿಸ್ತೀನಿ ಏನು ಅಂತ ಅಂದ್ಬಿಟ್ಟು. ಸೊ ಎಷ್ಟು ದಿನ ಇಟ್ಕೊಳ್ಳೋದು, ಬೇಗ ಹಾಕೋಬೇಕು ಅಂತ. ನೋಡೋಣ ಇದನ್ನು ಯಾವಾಗ ಹಾಕೊತೀನಿ ಅಂತ. ಆ್ಯಂಡ್ ನೋಡಿ ಯಾವ ಥರ ಇದೆ, ತೋರಿಸಿದ್ದೀನಿ ಇದನ್ನು ನಾನು ಆಲ್ರೆಡಿ. ಇನ್ನೂ ಇದೆ ಫ್ರೆಂಡ್ಸ್, ಸ್ವಲ್ಪ ಇನ್ನೊಂದು 2-3 ನಿಮಿಷ ಟೈಮ್ ಕೊಡಿ. ಇನ್ನು ರಿಮೈನಿಂಗ್ ಈಗ ಏನಂತ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಟ್ರೆಂಡ್ ಆಗ್ಬಿಡ್ತಲ್ವಾ, ಅದೊಂದಷ್ಟು ಬಂದಿದೆ, ನಾನು ತೋರಿಸ್ತೀನಿ. ಎಸ್, ಇದು ಕೈ ಜಾರ್ಬಿಡ್ತು. ಈ ಸ್ಯಾರಿ ಏನಿದೆ, ಇದು ಶಿವು ನನಗೆ ಈಗ ಲಾಸ್ಟ್ ಗೌರಿ ಹಬ್ಬ ಆಯ್ತಲ್ವಾ, ಆವಾಗ ಕೊಡಿಸಿರೋಂಥ ಸ್ಯಾರಿ. ಗ್ರೀನ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್. ನಮ್ಮ ಅಕ್ಕಂದು ಇದೇ ಥರ ಇದೆ, ಅವಳಿಗೂ ಇದೇ ಥರ, ಬಟ್ ಅವಳದು ರೆಡ್ ಆ್ಯಂಡ್ ಬ್ಲೂ ಕಾಂಬಿನೇಷನ್. ಆ್ಯಂಡ್ ಇನ್ನೊಂದು ಈ ಕ್ರೇಪಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ. ಎಲ್ಲ ಜಾರ್ ಬಿದ್ದೈತೆ. ಇದೊಂದು ಈ ನೋಡಿ ಹೆಂಗೆ ಇಟ್ಟಿದ್ದೀನಿ ನೋಡಿ, ನನಗೆ ಬೇಜಾರಾಗ್ತಿದೆ. ಅರ್ಜೆಂಟಿಗೆ ಹೆಂಗೆಂಗೋ ಇಟ್ಬಿಟ್ಟಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಡೋದಕ್ಕೆ ನನಗೆ ಅದೆಷ್ಟು ಟೈಮ್ ಬೇಕಾಗುತ್ತೋ. ಈ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಆ್ಯಂಡ್ ಪಿಂಕ್. ಇದೆಲ್ಲ ಕ್ರೇಪ್ ಸಿಲ್ಕೇನೆ, ಐ ಮೀನ್ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ಪಿಂಕ್ ಬ್ಲೌಸ್ ಬರುತ್ತೆ, 2D. ಸತ್ಯನಾರಾಯಣ ಪೂಜೆಗೆ ಹಾಕೊಂಡೋಗಿದ್ದೆ. ಇದು ರೀಸೆಂಟಾಗಿ ಬಂದಿರೋವಂಥದ್ದು. ಇದು ಕೂಡ ಉಲ್ಟಾ ಎಲ್ಲ ಮಡ್ಚಿಟ್ಟಿದ್ದೀನಿ ನಾನು. ರೆಡ್ ಬರುತ್ತೆ ಫ್ರೆಂಡ್ಸ್, ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನಲ್ಲಿ, ಈ ಪ್ಯಾಟ್ರನಲ್ಲಿ. ಇದು ಕೂಡ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್. ಆ್ಯಂಡ್ ಇದೆಲ್ಲ ಆಲ್ಮೋಸ್ಟ್ ಕೆಲವರು ಕಮೆಂಟ್ ಮಾಡಿದ್ರು, ಅಂದರೆ ಸಹಿಸಕ್ಕಾಗಲ್ವಲ್ಲ ಅವ್ರಿಗೆ ನಾನು ಇಷ್ಟೊಂದು ಸ್ಯಾರೀಸ್ ಬರೋದು. ಅವ್ರು ಉಟ್ಕೊಂಡು ಕೆಲವ್ರು ಕಮೆಂಟ್ ಮಾಡಿದ್ರು, ಏನು ಅಷ್ಟೊಂದು ಆ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಇಟ್ಕೊಂಡಿದ್ಯಾ ಅಂತ. ಅವ್ರ ಹತ್ರ ಇರೋದಲ್ಲ, ಹೊಟ್ಟೆ ಉರಿ ಏನು ಮಾಡ್ತಾರೆ ಅಲ್ವಾ. ಏನಾದರೂ ಕಮೆಂಟ್ ಹಾಕ್ಲೇಬೇಕು, ತಡ್ಕೊಳಕ್ಕೆ ಆಗ್ತಾರಲ್ವ. ನೋಡಿ, ಇದು ಬಂದು ಕಲಾಂಕಾರಿ ಡಿಸೈನಲ್ಲಿ ಆರೆಂಜ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್. ತುಂಬಾ ಟ್ರೆಂಡು ಅದು ಕೂಡ. ಈ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲೂ ನಂಗೆ ಇಷ್ಟ ಆಗುತ್ತೆ. ಇದು ಕೂಡ ಕ್ರೇಪೇನೆ, ಸೆಮಿ ಮೈಸೂರು ಕ್ರೇಪು, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ. ಲಾಸ್ಟ್ ಇಯರ್ ಮೇ ಬಿ ತೋರಿಸಿರ್ಬೋದು ನಾನು. ಇದು ಸ್ಕೈ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಕಾಂಬಿನೇಷನ್. ಇದು ಕ್ರೇಪ್, ಸೆಮಿ ಮೈಸೂರು ಕ್ರೇಪ್. ಈ ಸ್ಯಾರಿನ ಅಂತೂ ತುಂಬ ಜನ ಕೇಳಿದ್ರು. ಸೌರ ಕಲೆಕ್ಷನಲ್ಲೇ ತಗೊಂಡಿದ್ದು, ಆರೆಂಜ್ ಆ್ಯಂಡ್ ಒಂಥರ ಪರ್ಪಲ್ ಕಾಂಬಿನೇಷನ್. ಇದು ಈಗ ನಾನು ರೀಸೆಂಟಾಗಿ ತೋರಿಸಿದ್ದೆ ಅನ್ಕೋತೀನಿ, ರೀಸೆಂಟಾಗಿ ಬಂದಿರೋದು. ಇದು ಕಲಂಕಾರಿ ಡಿಸೈನ್ನಲ್ಲೇ ಬರುತ್ತೆ, ಲ್ಯಾವೆಂಡರ್ ಕಲರ್. ಆಫ್ ಆ್ಯಂಡ್ ಆಫ್ ಈಗ ರೀಸೆಂಟಾಗಿ ತೋರಿಸಿದ್ದೆ. ಇದರಲ್ಲಿ ಆ್ಯಕ್ಚುಲಿ ಪರ್ಪಲ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲೂ ಇತ್ತು, ಅದನ್ನು ನಮ್ಮ ಅಕ್ಕಂಗೆ ಕೊಟ್ಬಿಟ್ಟೆ.
ಒಂದೇ ಥರ ಪ್ಯಾಟ್ರನಲ್ಲಿ 2 ಏನಕ್ಕೆ ಅಂತ ಅಂದ್ಬಿಟ್ಟು ಅವಳಿಗೆ ಆ ಪ್ಯಾಟ್ರನಲ್ಲಿ ಕೊಟ್ಟೆ. ನಾನು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಇಟ್ಕೊಂಡೆ. ಅವಳಿಗೆ ಲ್ಯಾವೆಂಡರ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಸ್ಯಾರಿ ಕೊಟ್ಟಿದ್ದೀನಿ. ಇನ್ನು ಇದು ಈ ರೆಡ್ ಆ್ಯಂಡ್ ಹೇಳೋದ್ನಲ್ಲ, ಇತ್ತೀಚೆಗೆ ಸಿಕ್ಕಾಪಟ್ಟೆ ಲೈಕ್ ಆಗುತ್ತೆ ನನಗೆ ರೆಡ್. ಸೊ ರೆಡ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ಬುಟ್ಟ ಬುಟ್ಟ ಬರುತ್ತೆ. ಹಾಕೊಂಡಾಗ್ಲೂ ಅಷ್ಟೇ ಫುಲ್ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ಅಷ್ಟೇ, ಈಗ ಇತ್ತೀಚೆಗೆ ಕೊಲಾಬ್ರೇಷನ್ ಮಾಡಿದ್ದೀನಿ. ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ನಾನು ಇನ್ಸ್ಟಾದಲ್ಲಿ ನೋಡ್ಬಿಡಿ, ದಯವಿಟ್ಟು ನನಗೆ ನೆನಪಿರಲ್ಲ. ಈ ಸ್ಯಾರಿ ಎಲ್ಲ ಈಗ ರೀಸೆಂಟಾಗಿ ಮಾಡಿರೋದು, ನಾನು ಕೊಲಾಬ್ ಮಾಡಿರ್ತೀನಿ. ಅವ್ರ ಪೇಜ್ಗೆ ಹೋದ್ರೆ ನೀವು ಡೈರೆಕ್ಟ್ ಮೆಸೇಜ್ ಹಾಕ್ಬೋದು. ಈ ಕಲರ್ ಕಾಂಬಿನೇಷನ್ ಕೂಡ ತುಂಬ ಯುನೀಕ್ ಆಗಿದೆ. ಇದು ಅಷ್ಟೇ ತುಂಬ ಜನ ಎಂಕ್ವೈರಿ ಮಾಡಿದ್ರು ನಾನು ಹಾಕೊಂಡಾಗ. ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಲೈನ್ ಬರುತ್ತೆ, ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ. ಅಬ್ಬಾ, ನಂಗೆ ಏನು ಗೊತ್ತಾ, ಎಲ್ಲ ಬೀರೋಯಿಂದ ಏನೋ ತೆಗೆದುಬಿಟ್ಟೆ. ಈಗ ಅದನ್ನ ಜೋಡ್ಸೋದು ಇದೆಯಲ್ಲ ಹೆಂಗಪ್ಪ ಅಂತ ಅನಿಸ್ತಾ ಇದೆ. ಶೆಕೆ ಬೇರೆ, ಫ್ಯಾನ್ ಹಾಕೊಂಡ್ರೆ ಡಿಸ್ಟರ್ಬ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್, ಇದೆಲ್ಲ ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ. ನವೀನ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಒಬ್ಳು ಕೈಲಂತೂ ಆಗಲ್ಲ. ಇದು ಆರೆಂಜ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್. ಇದು ಕಲಂಕಾರಿ ಡಿಸೈನಲ್ಲೇ ಬರುತ್ತೆ. ಸಿಕ್ತಾಗಿ ಮಡ್ಚಿಟ್ಟಿದ್ದೀನಿ, ಬೈಕಬಿಡಿ ಏನು ಹಿಂಗಿಟ್ಕೊಂಡಿದ್ದೀರ ರಮ್ಯಾ ಅಂತ. ಒಂದು ಸ್ಯಾರಿನ ವೇರ್ ಮಾಡಿ ಅದನ್ನು ಕೊಲಾಬ್ರೇಷನ್ ಮಾಡಿ ಎತ್ತಿಡೋಷ್ಟರಲ್ಲಿ ಪೇಷನ್ಸೇ ಇರಲ್ಲ, ಪೇಷನ್ಸೇ ಕಳ್ಕೊಬಿಟ್ಟಿರ್ತೀನಿ. ಅದರಲ್ಲೂ ಈ ಸಮ್ಮರಲ್ಲಂತೂ ಹಬ್ಬ ಆಗೋದೇ ಇಲ್ಲ. ಆ್ಯಂಡ್ ಇದು ಮೇ ಬಿ ತೋರಿಸಿದ್ದೀನ ಇಲ್ವಾ ನನಗೆ ಲಾಸ್ಟ್ ಇಯರ್ ಗೊತ್ತಿಲ್ಲ. ನನಗೆ ಇನ್ನೊಂದು ಫೇವ್ರೆಟ್ ಸ್ಯಾರಿ, ಈ ಕಲರ್ ಕಾಂಬಿನೇಷನ್ನೇ ನಂಗೆ ತುಂಬ ಇಷ್ಟ. ಬೆಣ್ಣೆ ಥರ ಇದೆ ಈ ಸ್ಯಾರಿ ಮುಟ್ಟೋದಕ್ಕೆ. ಆ್ಯಂಡ್ ಈ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಇದು ಲಾಸ್ಟ್ ಇಯರ್ ಆ್ಯನಿವರ್ಸರಿಲಿ ಹಾಕಿದ್ದೆ. ಬ್ಲೌಸ್ ಈ ಥರ ಕಾಂಟ್ರಾಸ್ಟಲ್ಲಿ ಬರುತ್ತೆ. ಇದು ಈಗ ಲಾಸ್ಟ್ ದೀಪಾವಳಿಲಿ ಹಾಕಿದ್ದೆ. ಇದೆಲ್ಲ ಈಗ ನಾನು ಏನು ತೋರಿಸ್ದೆ ಇದೆಲ್ಲ ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ. ಸೊ ಇಷ್ಟು ನನ್ನ ಒಂದು ಲಾಸ್ಟ್ ಮಾರ್ಚ್ ಏಪ್ರಿಲಲ್ಲಿ ಮೇ ಬಿ ವಿಡಿಯೋ ಮಾಡಿದ್ನಲ್ಲ, ಅದಾದಮೇಲೆ ಇಲ್ಲಿವರೆಗೂ ಕಲೆಕ್ಷನ್ ಆಗಿರೋವಂಥದ್ದು ಸ್ಯಾರೀಸ್ ಅಂತ. ಸೊ ಯಾವ ಥರ ಇದೆ, ಏನು ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಆಯಿತಾ. ಸುಸ್ತಾಗ್ಬಿಟ್ಟೆ ನಾನು ಸೀರೆ ತೋರಿಸೋಷ್ಟರಲ್ಲಿ. ಈಗೇನೋ ತೆಗೆದ್ಬಿಟ್ಟು ಎಲ್ಲನೂ ತೋರಿಸ್ಬಿಟ್ಟೆ. ಈಗೆಲ್ಲ ಎತ್ತಿ ಮತ್ತೆ ವಾರ್ಡ್ರೋಬ್ಗೆ ಜೋಡಿಸೋದು ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ತೊಗೊಂಡು ಫ್ರೀ ಆದಾಗ. ಅಂದರೆ ಇಲ್ಲಿ ಯಾರೂ ಮಲ್ಗಲ್ವಲ್ಲ, ನವೀನ್ ಮತ್ತು ಅಥರ್ವ ಕೆಳಗಡೆ ಬೆಡ್ರೂಮಲ್ಲೇ ಮಲ್ಕೊತಾರೆ. ಸೊ ಈ ಕಾಟ್ ಮೇಲೆ ನಾನು ಹಿಂಗೆ ಇಟ್ಟು ನಿಧಾನಕ್ಕೆ ಜೋಡಿಸ್ಕೊಂಡ್ರೂ ಏನೂ ನನಗೆ ತೊಂದರೆ ಆಗಲ್ಲ. ನವೀನ್ ಕೂಡ ಬಂದಾದ್ಮೇಲೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಜೋಡಿಸ್ಕೊತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವ್ಲಾಗ್. ತುಂಬ ಜನ ಸ್ಯಾರಿ ಕಲೆಕ್ಷನ್ಸ್ ತೋರಿಸಿ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ನಾನು ಮಧ್ಯದಲ್ಲಿ ಸ್ಯಾರಿ ಬಂದಿದ್ದನ್ನೆಲ್ಲ ತೋರಿಸಿದೆ. ಒಟ್ಟಿಗೆ ನನ್ನ ಈ ಒಂದು ರೀಸೆಂಟಾಗಿ ಸ್ಯಾರಿ ಕಲೆಕ್ಷನ್ಸ್ ಏನಿದೆ ಅದನ್ನು ತೋರಿಸಿದ್ದೀನಿ. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.